Hello students, second PUC mathematics in differentiability. Continuity and differentiability. Differentiability ಅಲ್ಲಿ ನಾವು ಆಲ್ರೆಡಿ 13th ವಿಡಿಯೋಸ್ ಅನ್ನು ನೋಡಿದ್ದೀವಿ. ಆ ಎಲ್ಲ ವಿಡಿಯೋದಲ್ಲಿ ನಾವು ಡೆಫಿನಿಷನ್ ಆಫ್ ಡೆರಿವೇಟಿವ್, ಕಂಟಿನ್ಯೂಟಿ ನೋಡಿದ್ದೀವಿ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ. ಕಂಟಿನ್ಯೂಟಿ ಆಟ್ ಎ ಪಾಯಿಂಟ್, ಕಂಟಿನ್ಯೂಟಿ ಇನ್ ಹೋಲ್ ಡೊಮೇನ್, ಹಾಗೆ ದ ರಿಲೇಷನ್ಸ್ ಬಿಟ್ವೀನ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಬಿಲಿಟಿ, ಹಾಗೆ ಡಿಫ್ರೆನ್ಸಿಬಿಲಿಟಿಯ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ 20 ರಿಸಲ್ಟ್ಸನ್ನು ನೋಡಿದ್ದೀವಿ. ಅದನ್ನು ನೆನಪಿರಲೇಬೇಕು. ಅದಾದಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬಂದ್ವಿ. ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೋಡಿದ್ದೀವಿ. ದ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್, ಎಕ್ಸ್ಪ್ಲಿಸಿಟ್ ಫಂಕ್ಷನ್ನು ನೋಡಿದ್ದೀವಿ. ಹಾಗೆ ಡೆರಿವೇಟಿವ್ ಲೊಗರಿಥಮಿಕ್ ಡಿಫ್ರೆನ್ಸಿಯೇಷನ್ಸ್, ದ ಡೆರಿವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ನೋಡಿದ್ದೀವಿ. ದ ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸನ್ನು ಕಲ್ತಿದ್ದೀವಿ. ಡೆರಿವೇಟಿವ್ ಆಫ್ ಒನ್ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಅದರ್. ಇವಷ್ಟು ನಮ್ಮ ಕ್ಯಾಲ್ಕುಲಸ್ಸಿನ ಫೌಂಡೇಶನ್ಸ್. ಹಾಗೆ ನಾವು ಇವತ್ತು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅನ್ನು ನೋಡೋಣ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದಾಗ ನೇಮೇ ಹೇಳುತ್ತೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ. y is equal to f of x, real valued function, it is a continuous function. This function is differentiable. ನಮಗೆ ಗೊತ್ತು, ಸಪೋಸ್ ದಿಸ್ ಫಂಕ್ಷನ್ ಈಸ್ ಡಿಫ್ರೆನ್ಸಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿದ್ದರೆ ನಾವೇನು ಬರಿತೀವಿ, ಎಫ್ ಡ್ಯಾಶ್ ಎಕ್ಸ್ ಅಂತ ಆದರೂ ಹೇಳ್ತೀವಿ. ಆರ್ ವೈ ಅಂತ ತೊಗೊಂಡ್ರೆ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇನ್ ಈಚ್ ಪಾಯಿಂಟ್ ಇಟ್ ಈಸ್ ಡಿಫ್ರೆನ್ಸಿಯೇಬಲ್. ದ ನೊಟೇಷನ್ ಈಸ್ ಡಿ ವೈ ಅಪಾನ್ ಡಿ ಎಕ್ಸ್. ಎಫ್ ಡ್ಯಾಶ್ ಎಕ್ಸ್, ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಎಫ್ ಡ್ಯಾಶ್ ಎಕ್ಸ್ ಅಂತ ಬರಿತೀವಿ. ದಿಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಹೇಳ್ಬೋದು, ಅಥವಾ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಸ್ ಹೆಚ್ ಟೆನ್ಸ್ ಟು 0 ಎಕ್ಸಿಸ್ಟ್ ಆಗಿರುತ್ತೆ. ಇದು ಇದರ ವ್ಯಾಲ್ಯೂಸು. ಇದು ಎಕ್ಸಿಸ್ಟ್ ಆದರೆ ಇಟ್ ಈಸ್ ಡಿಫ್ರೆನ್ಸಿಯಬಲ್ ಅಂತ ಆಲ್ರೆಡಿ ನೋಡಿದ್ದೀವಿ. ಇದನ್ನು ಡಿಫ್ರೆನ್ಸಿಯೇಟಿಂಗ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಟ್ ಈಸ್ ದ ನೊಟೇಷನ್. ಹೇಳಿದ್ವಿ, ನಾವು ಕಲ್ತಿದ್ವಿ. ದ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಡಿನೋಟೆಡ್ ಬೈ ಡಿ ವೈ ಅಪಾನ್ ಡಿ ಎಕ್ಸ್ ಅಂತ. ಇದನ್ನೇ ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ, ಫಸ್ಟ್ ಆರ್ಡರ್ ಡೆರಿವೇಟಿವ್. ಒಮ್ಮೆ ಡಿಫ್ರೆನ್ಸಿಯೇಟ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದನ್ನು ಫಸ್ಟ್ ಆರ್ಡರ್ ಡೆರಿವೇಟಿವ್. ಫಾರ್ ಎಕ್ಸಾಂಪಲ್ಸ್, y ಈಸ್ ಈಕ್ವಲ್ ಟು ಸಪೋಸ್ 10x² ಅಂತ ಹೇಳ್ತೀವಿ. Then differentiation of y with respect to x, this function is differentiable. Here 10 is constant. Derivative of x² ಮಾಡಿದರೆ ಪವರ್ ಫಂಕ್ಷನ್ಸ್ 2x, so its value is 20 into x ಅಂತ ಹೇಳ್ತೀವಿ. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. It is called the first order derivative. Suppose ಇಲ್ಲಿ x³ ಇದೆ ಅಂತ ತಿಳ್ಕೊಳ್ಳೋಣ. ಆಗೇನಾಯಿತು, 3 into x². It is clear. Its value is equal to 30 times x² ಅಂತ ಹೇಳೋಣ. It is called the first order derivative. Suppose this function is also differentiable. F dash x is differentiable with respect to x. ಡಿಪೆಂಡೆಂಟ್ ವೇರಿಯೇಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತ. ಅಂದರೆ ಏನು, ದ ಡಿಫ್ರೆನ್ಸಿಯೇಟಿಂಗ್ ಡಿ ವೈ ಅಪಾನ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆದರೆ, ಸಪೋಸ್ ಎಫ್ ಡ್ಯಾಶ್ ಎಕ್ಸ್ ಈಸ್ ಡಿಫ್ರೆನ್ಸಿಯೇಬಲ್ ಅಂದರೆ ಹೇಳ್ತೀವಿ ದ ಡೆರಿವೇಟಿವ್ ಆಫ್ ಡಿ ವೈ ಅಪಾನ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದ ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದರೆ, ದ ಡೆರಿವೇಟಿವ್ ಆಫ್ ಡಿ ವೈ ಅಪಾನ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿತೀವಿ. ಅದು ಏನಾಗಿರುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ದ ಡೆರಿವೇಟಿವ್ ಆಫ್ ಡಿ ವೈ ಅಪಾನ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಅಪಾನ್ ಡಿ ಎಕ್ಸ್ ಮೀನ್ಸ್ ಎಫ್ ಡ್ಯಾಶ್ ಎಕ್ಸ್. ಇದು ಎಫ್ ಡಬಲ್ ಡ್ಯಾಶ್ ಎಕ್ಸ್ ಮೀನ್ಸ್ ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಅಂದರೆ ಏನರ್ಥ, ದ ಲಿಮಿಟ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಎಕ್ಸಿಸ್ಟ್ ಆಗಿರಬೇಕು.
f dash of x plus h minus f dash x divided by h as h tends to 0. ಇದು ಎಕ್ಸಿಸ್ಟ್ ಆಗಿದ್ರೆ the differentiation of derivative of y with respect to x with respect to x ಅಂತ ಹೇಳ್ತೀವಿ. ಇದನ್ನೇ ಎರಡನೇ ಸಲ ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀವಿ. ಯಾವುದನ್ನ dy upon dx ಅನ್ನು ಅಥವಾ f dash x ಅನ್ನು ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಅಂತ ಕರಿತೀವಿ. ಇದೇ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಡಿಫ್ರೆನ್ಸಿಯೇಟಿಂಗ್ f dash x with respect to x. ಇದು ಎಕ್ಸಿಸ್ಟ್ ಆಯ್ತು ಅಂದರೆ ಇದನ್ನು ಡೆರಿವಿಟಿವ್ ಫಂಕ್ಷನ್ಸ್ f dash x is differentiable ಅಂತೀವಿ. ಅದನ್ನು ಬರಿತೀವಿ. ಇದನ್ನು ಹೇಗೆ ಬರೀತಾರೆ? ದ ಡೆರಿವಿಟಿವ್ ಆಫ್ dy upon dx with respect to x means it means ಇದನ್ನು ನೊಟೇಷನಲ್ಲಿ ಬರೆಯೋದು d square y upon dx square ಅಂತ. Not the ratio, only the notations. The derivative of dy upon dx with respect to x means d square of y divided by dx square. d square y upon dx square means second order derivative. ಎರಡನೇ ಸಲ ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀವಿ. ಇದನ್ನು ನೊಟೇಷನಲ್ಲಿ ಬರೀತೀವಿ d square y upon dx square. ಅಥವಾ ಇದನ್ನು ಹೇಗೆ ಹೇಳ್ಬೋದು? f double dash x, f of x is the given function, its first order derivative is f dash x ಆಗಿದ್ರೆ the second order derivative f double dash x ಆಗುತ್ತೆ. ಅಥವಾ ಕೆಲವು ಆಥರ್ಸ್ ಇದನ್ನು ಇನ್ ಹೈಯರ್ ಆರ್ಡ್ರಲ್ಲಿ ಬರೀತಾ ಇರಬೇಕಾದ್ರೆ ದ ಸಿಂಪ್ಲೆಸ್ಟ್ ನೊಟೇಷನ್ಸಲ್ಲಿ ಹೀಗೆಲ್ಲ ಬರೀಲಿಕ್ಕೆ ಟೈಮ್ ಇದಾಗತ್ತೆ ಅಂತ y ಡಬಲ್ ಡ್ಯಾಶ್ ಅಂತ ಬರೀತಾರೆ. ಯಾವಾಗ? ಇದನ್ನು y ಡ್ಯಾಶ್ ಅಂತ ಬರೆದಾಗ. ಇದನ್ನು ನಾವು ಹೈಯರ್ ಆರ್ಡರ್ ಡೆರಿವಿಟಿವ್ ಕಂಡುಹಿಡಿಯುವಾಗ ನೊಟೇಷನ್ಸನ್ನು ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿ dy upon dx ಫಸ್ಟ್ ಆರ್ಡರ್ ಡೆರಿವಿಟಿವ್. ಅದನ್ನೇ ಇನ್ನೂ ಹೋದಾಗ ಸೆಕೆಂಡ್ ಆರ್ಡರ್ ಬೇಕಾದಾಗ ಇದನ್ನು y ಡ್ಯಾಶು, ಇದನ್ನು y ಡಬಲ್ ಡ್ಯಾಶ್ ಅಂತ ಹೇಳ್ತೀವಿ. ಇಲ್ಲ ಅಂತೇಳಿದ್ರೆ ಇನ್ನೂ ಹೋದಾಗ y2 ಅಂತಲೂ ಬರೀತಾರೆ ಕೆಲವು ಆಥರ್ಸ್. y2 ಇಟ್ ಮೀನ್ಸ್ y1 ಈಸ್ ಫಸ್ಟ್ ಆರ್ಡರ್ ಡೆರಿವಿಟಿವ್ ಆದರೆ y2 ಈಸ್ ಸೆಡ್ ಟು ಬಿ ಎ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಆರ್ ರಿಯಲ್ ಆಗಿ ಹೇಳೋದಿದ್ರೆ ಡಿ ಸ್ಕ್ವೇರ್ ಡೆರಿವಿಟಿವ್ ಸ್ಕ್ವೇರ್ ಎರಡು ಸಲ ಡಿಫ್ರೆನ್ಸಿಯೇಟ್ ಟ್ವೈಸ್ ಡಿಫ್ರೆನ್ಸಿಯೇಟಿಂಗ್ y ಅಂತ. ಇದು ನೊಟೇಷನ್ನೇ. ದೀಸ್ ಆರ್ ದ ನೊಟೇಷನ್ಸ್ ಆಫ್ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಐದರ್ ರೈಟ್ d square y upon dx square or f double dash x or y double dash or y2 or d square y. ಇದೇನಂತ ಕರಿತೀವಿ? d of y, ಡೆರಿವಿಟಿವ್ ಆಫ್ y ಅಂತ. ಬಟ್ ಇದನ್ನು ರೇರು ಯೂಸ್ ಮಾಡೋದು generally using dy upon dx d square y upon dx square. ನಾವು ಇದೇ ಡಯಾಗ್ರಾಮನ್ನು ನೋಡ್ತಾ ಬಂದರೆ ಪುನಃ ಡಿಫ್ರೆನ್ಸಿಯೇಟ್ ಮಾಡ್ತೀವಿ. d square y upon dx square notations. The derivative of dy upon dx with respect to x. The derivative of what is dy upon dx? 30 into x square with respect to x ಅಂತ ಇದರ ಮೀನಿಂಗು. Here 30 is constant. What is derivative of x square? 2x. ಆನ್ಸರ್ ಏನು? ಇದು 60x ಅಂತ. ಇಟ್ ಈಸ್ ಕಾಲ್ಡ್ ದ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಇದನ್ನೇ ನಾವು ಏನಂತ ಹೇಳ್ತೀವಿ? ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಇಟ್ ಈಸ್ ಕಾಲ್ಡ್ ದ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ನಮಗೆ ಬೇಕಾಗಿರೋದು ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಅಂದರೆ ಏನು? ಯು ಕ್ಯಾನ್ ಡಿಫ್ರೆನ್ಸಿಯೇಟಿಂಗ್ ಟ್ವೈಸ್. ಎರಡು ಸಲ ನಾವು ಡಿಫ್ರೆನ್ಸಿಯೇಟ್ ಮಾಡಿದರೆ ವಿ ಗೆಟ್ ದ ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಇದು ಫಸ್ಟ್ ಆರ್ಡರ್ ಡೆರಿವಿಟಿವ್. ಇದನ್ನು ಪುನಃ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ, ಯು ಗೆಟ್ ದ ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಅಂತ. ಸಪೋಸ್ ಇಟ್ ಈಸ್ ಡಿಫ್ರೆನ್ಸಿಯಬಲ್ ಕಂಡೀಷನ್. ಅದು ಡಿಫ್ರೆನ್ಸಿಯಬಲ್ ಆಗಲ್ಲ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವಿಟಿವ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಇದನ್ನೇ ಜನರಲ್ ಆಗಿ ನಾವು ಬರೀತಾ ಬಂದಾಗ ಏನು ನಮಗೆ ಹೈಯರ್ ಕ್ಲಾಸಿಗೆಲ್ಲ ಬೇಕು, ನೆಕ್ಸ್ಟ್ ಡಿಫ್ರೆನ್ಸಿಯಲ್ ಇಕ್ವೇಷನಲ್ಲೂ ಯೂಸ್ ಮಾಡ್ತೀವಿ. ಅಗೇನ್ ಸಪೋಸ್ ದಿಸ್ ಫಂಕ್ಷನ್ ಈಸ್ ಡಿಫ್ರೆನ್ಸಿಯಬಲ್, again differentiating with respect to x, the derivative of d square y upon dx square with respect to x ಮಾಡಿದ್ರೆ ಇದನ್ನ notations d cube y upon dx cube ಅಂತ ಬರೀತೀವಿ, ಅಥವಾ y 3 ಅಂತ ಹೇಳ್ಬೋದು, or y ಟ್ರಿಬಲ್ ಡ್ಯಾಶ್ ಅಂತಲೂ ಬರಿಬೋದು, f ಟ್ರಿಬಲ್ ಡ್ಯಾಶ್ ಅಂತ ಬರಿಬೋದು. ಇವೆಲ್ಲವನ್ನು ಥರ್ಡ್ ಆರ್ಡರ್ ಡೆರಿವಿಟಿವ್ ಅಂತ. ಇದು ಥರ್ಡ್ ಆರ್ಡರ್ ಡೆರಿವಿಟಿವ್. ಇದನ್ನು ಪುನಃ ಡಿಫ್ರೆನ್ಸಿಯೇಟ್ ಮಾಡ್ತೀವಿ. d4 4 ಅಪಾನ್ y ಅಪಾನ್ dx ಟು ದಿ ಪವರ್ 4. ಇದು ಫೋರ್ತ್ ಆರ್ಡರ್ ಡೆರಿವಿಟಿವ್. ಹೀಗೆ ಬರೀತಾ ಬಂದು ಜನರಲ್ ಆಗಿ d ಟು ದಿ ಪವರ್ n ಆಫ್ y ಅಪಾನ್ dx ಟು ದಿ ಪವರ್ n, ಇದನ್ನು nth ಆರ್ಡರ್ ಡೆರಿವಿಟಿವ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ದ nth ಆರ್ಡರ್ ಡೆರಿವಿಟಿವ್. ಫಸ್ಟ್ ಆರ್ಡರ್
ಸೆಕೆಂಡ್ ಆರ್ಡರ್ ಕಲ್ತಿದ್ದೀವಿ, ಥರ್ಡ್ ಆರ್ಡರ್, ಫೋರ್ತ್ ಆರ್ಡರ್. ಇಟ್ ಮೀನ್ಸ್ ಡೆರಿವಿಟಿವ್ ಆಫ್ ಡಿ ಕ್ಯೂಬ್ ವೈ ಅಪಾನ್ ಡಿ ಎಕ್ಸ್ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೀಗೆ ಕಂಟಿನ್ಯೂ ಆಗಿ ಮಾಡಿದರೆ ಇದು ಡೆರಿವಿಟಿವ್ ಆಫ್ ಜನರಲ್ ಆಗಿ ಡಿ ಟು ದಿ ಪವರ್ ಎನ್ ಮೈನಸ್ ಒನ್ ಆಫ್ ವೈ ಅಪಾನ್ ಡಿ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಜನರಲ್ ಆಗಿ. ಇದನ್ನು nth ಆರ್ಡರ್ ಡೆರಿವಿಟಿವ್. ಆಲ್ ದೀಸ್ ಡೆರಿವಿಟಿವ್ಸ್ ಆರ್ ಕಾಲ್ಡ್ ದಿ ಸಕ್ಸಸಿವ್ ಡೆರಿವಿಟಿವ್ ಅಂತ ಹೇಳ್ತಾರೆ. ಇದು ನಮಗೆ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಬೇಕಾಗುತ್ತೆ. ಬಟ್ ಇನ್ ಡಿಫ್ರೆನ್ಸಿಯಬಿಲಿಟಿಯಲ್ಲಿ ನಮಗೆ ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಗೊತ್ತಿದ್ದರೆ ಸಾಕು. ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಈಸ್ ಫಿಕ್ಸ್ಡ್ ಫಾರ್ 5 ಮಾರ್ಕ್ ಕ್ವಶನ್ಸ್ ಇನ್ ಆನ್ಯುವಲ್ ಎಕ್ಸಾಮ್, ರಿಮೆಂಬರ್ಸ್. ನಾವು ಈಗ ಎಕ್ಸಾಂಪಲನ್ನು ನೋಡ್ತಾ ಬಂದರೆ ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲನ್ನು ನೋಡೋಣ. ಯಾವುದ್ರ ಮೇಲೆ? ಸೆಕೆಂಡ್ ಆರ್ಡರ್ ಡೆರಿವಿಟಿವ್. ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಮೇಲೆ ನಾವು ಪ್ರಾಬ್ಲಮನ್ನು ಬರಿತಾವೆ. ಸಪೋಸ್ ಇಫ್ y is equal to x square plus tan x, then find d square y upon dx square. ಇದು 2 ಮಾರ್ಕ್ ಕ್ವಶನ್. Or find the second order derivative of y. y is equal to x square plus tan x with respect to x. ವರ್ಡ್ಸಲ್ಲಿ ಕೇಳ್ಬೋದು. Find the second order derivative of y with respect to x. Or find d square y upon dx square if y is equal to x square plus tan x. ಇದನ್ನು ನಾವು ಡಿಫ್ರೆನ್ಸಿಯೇಟ್ ಮಾಡ್ತೀವಿ ಸೊಲ್ಯೂಷನ್ಸ್ ಬರೆಯುವಾಗ. ಫಸ್ಟ್ ಕೊಟ್ಟಂಥ ಫಂಕ್ಷನನ್ನು ಬರಿತೀವಿ. ಗಿವನ್ ದ್ಯಾಟ್ y is equal to x square plus tan x. ಇದು ಯಾವ ಫಾರ್ಮ್ನಲ್ಲಿದೆ? x square ಒಂದು ಫಂಕ್ಷನ್ನು, tan x ಸೆಕೆಂಡ್ ಫಂಕ್ಷನ್ನು, ದ ಡೆರಿವಿಟಿವ್ ಆಫ್ ದಿ ಸಮ್. ಯು ನೋ ದ್ಯಾಟ್ ಸಮ್ ಆಫ್ ದ ಡೆರಿವಿಟಿವ್ ಡೈರೆಕ್ಟ್ ಆಗಿ ಬರಿಬೋದು. therefore ಆರ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದನ್ನು ಬರೆಯೋದು ಯಾವಾಗ? ಇಂಪ್ಲಿಸಿಟ್ ಫಂಕ್ಷನ್ನಲ್ಲಿದ್ದಾಗ. ನಾವು ಡೈರೆಕ್ಟಾಗಿ ಇದನ್ನು ಬರೆದ್ರೆ therefore ದ ನೋಟೇಷನ್ಸ್ dy ಅಪಾನ್ ಡಿ ಎಕ್ಸು ಏನು ಹೇಳುತ್ತೆ? ಡೆರಿವಿಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಅಂದರೆ ಡೆರಿವಿಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ಯಾನ್ ಎಕ್ಸು, ಇಟ್ ಈಸ್ ನಾಟ್ ನೆಸಸರಿ ದಿಸ್ ಸ್ಟೆಪ್ಸು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಿಮ್ಗೆ ಗೊತ್ತಾಗ್ಲಿಕ್ಕೆ ನಾನು ಹೇಳ್ತಾ ಇರೋದು. ಅಂದರೆ ಏನು ಬರುತ್ತೆ? dy ಅಪಾನ್ ಡಿ ಎಕ್ಸ್ ಮೀನ್ಸ್ ಡೆರಿವಿಟಿವ್ ಆಫ್ x square plus tan x with respect to derivative of the sum equal to sum of the derivative. Derivative of u plus v means derivative of u plus derivative of v with respect to x ಆಗಿರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಇದನ್ನು ಹೇಳ್ಬೋದು. ವಾಟ್ ಈಸ್ ಡೆರಿವಿಟಿವ್ ಆಫ್ ಎಕ್ಸ್ ಸ್ಕ್ವೇರ್? ಆಲ್ರೆಡಿ ಕಲ್ತಿದ್ದೀವಿ. ಪವರ್ ಫಂಕ್ಷನ್ನು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಟು ದಿ ಪವರ್ ಎನ್, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್, ಇಟ್ಸ್ ವ್ಯಾಲ್ಯೂ ಈಸ್ 2x. ಹೇಗೆ ಅಂತ ಗೊತ್ತಲ್ಲ? ಪ್ಲಸ್ಸು ಡೆರಿವಿಟಿವ್ ಆಫ್ ದಿ ಸಮ್ ಈಸ್ ಸಮ್ ಆಫ್ ದ ಡೆರಿವಿಟಿವ್. Derivative of tan x, its value is equal to secant square x. Is clear? Again differentiating with respect to x. ಬರಿಬಹುದು differentiating with respect to x. Shortest ಆಗಿ again differentiating with respect to x. Or you write directly and d square y upon dx square. ಇದರ ಮೀನಿಂಗ್ ಏನು? The derivative of 2x plus ಸೆಕೆಂಡ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಗೊತ್ತಿರಲಿ. ಡೆರಿವಿಟಿವ್ ಆಫ್ dy upon dx with respect to x. Here dy upon dx means 2x plus secant square x. Therefore this value is equal to, again differentiate direct ಆಗಿ ಬರೀಲಿಕ್ಕಲ್ಲಿ 2x, 2 ಅನ್ನೋದು ಕಾನ್ಸ್ಟೆಂಟು. ಡೆರಿವಿಟಿವ್ ಆಫ್ x with respect to x 1 ಪ್ಲಸ್ ಡೆರಿವಿಟಿವ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್, ಕಾಂಪೋಸಿಷನ್ಸ್ ಫಂಕ್ಷನ್ನು. ಫಸ್ಟಿಗೆ ಪವರ್ ಫಂಕ್ಷನ್ಸ್ 2 ಟೈಮ್ಸ್ ಸೆಕೆಂಡ್ ಎಕ್ಸು ಹೇಗೆ ಅಂತ ಗೊತ್ತಲ್ಲ? ಎಕ್ಸ್ ಟು ದಿ ಪವರ್ ಎನ್, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್. ನೆಕ್ಸ್ಟ್ ಡೆರಿವಿಟಿವ್ ಆಫ್ ಸೆಕೆಂಡ್ ಎಕ್ಸ್, ಸೆಕೆಂಡ್ ಎಕ್ಸಿನ ಡೆರಿವಿಟಿವ್ ಏನು? ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸಿಂಪ್ಲಿಫೈ ಮಾಡಿದರೆ 2 ಪ್ಲಸ್ 2 ಟೈಮ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಈಸ್ ದಿ ಆನ್ಸರ್. ಎರಡೇ ಸ್ಟೆಪ್ಸು ಈಸಿಯಾಗಿ ಡೈರೆಕ್ಟಾಗಿ ಬರೀಲಿಕ್ಕೆ ಬರಬೇಕು. y is x square plus tan x, therefore dy upon dx. ಗೊತ್ತಿದೆ ಡೆರಿವಿಟಿವ್ ಆಫ್ ಸಮ್ ಈಸ್ ಸಮ್ ಆಫ್ ದ ಡೆರಿವಿಟಿವ್. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ x ಸ್ಕ್ವೇರ್ 2x ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ, tan x ಸೆಕೆಂಡ್ ಸ್ಕ್ವೇರ್ x ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ದೀವಿ. ಅಗೇನ್ ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದರೆ ಇದನ್ನು dy upon dx ಅನ್ನು ಪುನಃ ಡಿಫ್ರೆನ್ಸಿಯೇಟ್ ಮಾಡಿದರೆ d ಸ್ಕ್ವೇರ್ y upon dx ಸ್ಕ್ವೇರ್ ಅಂತ ಬರಿಬೋದು, ಕಲ್ತಿದ್ದೀರಿ.
derivative of 2x with respect to x direct ಆಗಿ ಬರೆಯೋದು 2 constant derivative of x is 1 second square x whole raised to n forms n into whole raised to n minus 1 into derivative of secant x into tan x. Secant x is secant x into tan x. Secant into secant means secant square x into tan x. 2 plus 2 times secant square x into tan x. And one more results. Second one, if y is equal to ಯಾವುದೇ ರಿಸಲ್ಟ್ಸ್ ಅನ್ನು ತಗೋಬಹುದು. ಇಟ್ಸ್ ಕ್ಲಿಯರ್. ಸಪೋಸ್ ಟ್ಯಾನ್ ಇನ್ವರ್ಸ್ ಎಕ್ಸ್, ದೆನ್ ಫೈಂಡ್ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಆರ್ ಫೈಂಡ್ second order derivative of y with respect to x. Y is equal to tan inverse x, the given functions. Here also the solutions. ಇದು example. Clear? Now solutions ಬರೀತೀವಿ. First ಏನು ಮಾಡ್ತೀವಿ? ಕೊಟ್ಟಂತ ಫಂಕ್ಷನ್ ಅನ್ನು ತಗೊಳ್ತೀವಿ. y is equal to here given that tan inverse x. Clear? Differentiating with respect to x, therefore dy upon dx is equal to, what is derivative of tan inverse x? 1 divided by 1 plus x square is sufficient. ಗೊತ್ತು ನಮಗೆ derivative of tan inverse x. Tan inverse x means 1 divided by 1 plus x square. Again differentiating with respect to x ನಾವು ಮಾಡ್ತಾ ಇದ್ದೀವಿ. The derivative of ಅದನ್ನೇ ಹೇಗೆ ಹೇಳ್ತೀವಿ? Derivative of dy upon dx with respect to x, d square y upon dx square is equal to 1 divided by 1 plus x square. ಇದನ್ನು u by v ಅಲ್ಲೂ ತಿಳ್ಕೋಬಹುದು ಅಥವಾ 1 plus x square to the power minus 1 ಪವರ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇಟ್ಸ್ ಕ್ಲಿಯರ್? ಹೋಲ್ ರೇಸ್ ಟು n ಫಾರ್ಮ್ ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಕಾಂಪೋಸಿಷನ್ಸ್ ಫಂಕ್ಷನ್ಸ್ ಫಸ್ಟಿಗೆ ಪವರ್ ಫಂಕ್ಷನ್ನು minus 1 into 1 plus x square whole raised to minus 1 means minus 2. Correct? Next, differentiating 1 plus x square into, what is derivative of 1? 0 plus derivative of x square, its value is 2x. ಇದನ್ನು ಸಿಂಪ್ಲಿಫೈ ಮಾಡ್ತೀರಿ. ಪ್ಲಸ್ ಇಂಟು ಮೈನಸ್ ಆಯಿತು. 1 plus x square to the power minus 2 means 1 by minus into plus minus 2x divided by 1 plus x square whole square is the answer. ಇದು second order derivative of tan inverse x with respect to x. It's clear? Next problem. Suppose the third example. Find d square y upon dx square. If ನಾವು ಪ್ರಾಬ್ಲಮ್ ಅನ್ನು ಬರೆಕೊಳ್ಳೋದಿದ್ರೆ, if y is equal to e to the power 2x into cos of 3x, e to the power 2x into cos of 3x, textbook problems. Find d square y upon dx square. If y is equal to e to the power 2x into cos of 3x, the solution is the example. Given functions here ಏನು ಕೊಟ್ಟಿದ್ದಾರೆ? Given that y is equal to e to the power 2x into cos of 3x. Y is equal to e to the power 2x into cos of 3x. It is given. Here differentiating y with respect to x, dy upon dx is equal to, dy upon dx is equal to ಏನು ಬರುತ್ತೆ? e to the power 2x, e raised to 2x into cos of 3x. ನಾವು ಹೇಗೆ ಓದ್ತೀವಿ? u into v forms, e to the power 2x into cos of 3x. ಪ್ರಾಡಕ್ಟ್ ಇದೆ, ದ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್. ಪ್ರಾಡಕ್ಟ್ ಅಂದರೆ u ಇಂಟು v ಫಾರ್ಮ್ಸು. u ಇಂಟು v ಅಂದರೆ ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಫಂಕ್ಷನ್ ಇಂಟು ಡೆರಿವಿಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವಿಟಿವ್ ಆಫ್ ಫಸ್ಟ್ ಫಂಕ್ಷನ್. ಇಲ್ಲಿ ಮೊದಲನೇ ಫಂಕ್ಷನ್ ಯಾವುದು? e raised to 2x. ಎರಡನೇ ಫಂಕ್ಷನ್ನು cos of 3x. ಫಸ್ಟ್ ಫಂಕ್ಷನ್ ಹಾಗೆ ಇಡ್ತೀವಿ. ದ ಡೆರಿವಿಟಿವ್ ಆಫ್ cos of 3x, ಕಾಂಪೋಸಿಷನ್ಸ್ ಫಂಕ್ಷನ್ಸ್. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ cos ವಿತ್ ರೆಸ್ಪೆಕ್ಟ್ ಟು 3x, sin of 3x. Next, derivative of 3x with respect to x, 3. Constant to derivative of x is 1. Plus
ಸೆಕೆಂಡ್ ಫಂಕ್ಷನ್ನು ಕಾಸ್ ಆಫ್ 3x ಹಾಗೆ ಇರುತ್ತೆ. ದ ಡೆರಿವಿಟಿವ್ ಆಫ್ ಇ ರೇಸ್ ಟು 2x ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು 2x ದ ಸೇಮ್, ನೋ ಚೇಂಜ್ ಅಲ್ವಾ, ಇ ರೇಸ್ ಟು 2x ಇಂಟು ಡೆರಿವಿಟಿವ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು x ಈಸ್ 2 ಬಿಕಾಸ್ 2 ಈಸ್ ಕಾನ್ಸ್ಟೆಂಟ್, ಡೆರಿವಿಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಈಸ್ 1. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಮೈನಸ್ 3 ಟೈಮ್ಸ್ sin of 3x into e raised to 2x plus 2 times cos of 3x into e raised to 2x. Again differentiating with respect to x ಮಾಡಬಹುದು, ಇಲ್ಲ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು. The value of dy upon dx is equal to e raised to 2x ಅನ್ನು ನೀವು ಏನಾದರೂ ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ ಫಸ್ಟ್ ಇದು ಬರೆದು ಇದು ಬರೀಬಹುದು. 2 times cos of 3x ಮೈನಸ್ 3 ಟೈಮ್ಸ್ ಸೈನ್ ಆಫ್ 3x. ಆಗ ಏನಾಗುತ್ತೆ, ಇದು u ಇಂಟು ವಿ ಫಾರ್ಮ್ಸ್ ಆಗುತ್ತೆ. ಅದರ್ವೈಸ್ ಇನ್ ಬೋತ್ ದ ಕೇಸ್ ಪ್ರಾಡಕ್ಟ್ ರೂಲನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ 1 ಟೈಮ್ಸ್ ಯೂಸ್ ಮಾಡಿದರೆ ಸಾಕಾಗತ್ತೆ, ಅದನ್ನೆಲ್ಲ ವಿಚಾರ ಮಾಡಬೇಕು ನಾವು ರೈಟ್ ಮೆಕ್ಯಾನಿಕಲಿ. ನಾವು ಏನು ಮಾಡಿದರೆ ಸಿಂಪಲ್ ಆಗುತ್ತೆ ಅಂತ. ದೇರ್ಫೋರ್ ಇಲ್ಲಿಗೆ ಆನ್ಸರಿಗೆ ಬರ್ತೀವಿ. ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಅಂತ ಬಂದರೆ ಅಗೇನ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಹಿಯರ್ ರೈಟ್ d square y upon dx square. It means the derivative of this functions e raised to 2x into 2 times cos of 3x minus 3 times sin of 3x with respect to x. Clear? That value is again u into v forms. The first functions e raised to 2x and the second function here 2 times cos of 3x minus 3 times sin of 3x. First functions e raised to 2x ಹಾಗೆ ಇರುತ್ತೆ. The derivative of 2 times cos of 3x minus 3 times sin of 3x ಗೊತ್ತಿದೆ, 2 ಕಾನ್ಸ್ಟೆಂಟು, cos with respect to 3x ಮಾಡಿದರೆ ಮೈನಸ್ sin of 3x. 3 derivative of 3x means 3. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇನು ಬರುತ್ತೆ ಬೇಕಿದ್ರೆ ಬರಿಬಹುದು. 2 ಇಂಟು ಮೈನಸ್ ಸೈನ್ ಆಫ್ 3x ಅಂದರೆ ಪ್ಲಸ್ ಇಂಟು ಮೈನಸ್, ಮೈನಸ್ ಆಯಿತು 2 ಇಂಟು ಸೈನ್ ಆಫ್ 3x ಇಂಟು ಡೆರಿವಿಟಿವ್ ಆಫ್ 3x ಕಾಂಪೋಸಿಷನ್ಸ್ ಫಂಕ್ಷನ್ಸ್ 3 ಇಂಟು 2 ಈಸ್ 6. ಕ್ಲಿಯರ್? ಮೈನಸ್ 3 ಅನ್ನೋದು ಕಾನ್ಸ್ಟೆಂಟು. ಡೆರಿವಿಟಿವ್ ಆಫ್ ಸೈನ್ ಆಫ್ 3x, ಸೈನ್ ವಿತ್ ರೆಸ್ಪೆಕ್ಟ್ ಟು 3x, ಸೈನ್ ಡೆರಿವಿಟಿವ್ ಈಸ್ cos of 3x with respect to 3x ಮಾಡಿದ್ದೀವಿ ಇಂಟು ಡೆರಿವಿಟಿವ್ ಆಫ್ 3x ಈಸ್ 3 ಇಂಟು 3 ಈಸ್ 9. ಇದು ಸೆಕೆಂಡ್ ಟರ್ಮಿನ ಡೆರಿವಿಟಿವ್. ಇಟ್ಸ್ ಕ್ಲಿಯರ್? ಪ್ಲಸ್ಸು ಏನು ಮಾಡ್ತೀವಿ, ಸೆಕೆಂಡ್ ಫಂಕ್ಷನ್ಸ್ ಹಾಗೆ ಇಡ್ತೀವಿ. 2 ಟೈಮ್ಸ್ ಕಾಸ್ ಆಫ್ 3x ಮೈನಸ್ 3 ಟೈಮ್ಸ್ ಸೈನ್ ಆಫ್ 3x ಇಂಟು ಡೆರಿವಿಟಿವ್ ಆಫ್ ದಿ ಫಸ್ಟ್ ಫಂಕ್ಷನ್ e to the power 2x. First derivative of exponential functions e raised to with respect to 2x ಹಾಗೆ ಇರುತ್ತೆ, e raised to 2x. Next derivative of 2x with respect to x is 2. ಇದನ್ನು ಈಗ ನಾವು ಸಿಂಪ್ಲಿಫೈ ಮಾಡ್ತೀವಿ. ಇದು ಡೆರಿವಿಟಿವ್ ಇಸ್ ಓವರ್. ಸಿಂಪ್ಲಿಫಿಕೇಶನ್ ನೆಕ್ಸ್ಟ್ ಸ್ಟೆಪ್ಸ್ ಏನು ಬರುತ್ತೆ, e raised to 2x ಅನ್ನೋದು ಕಾಮನ್ ಟರ್ಮ್ಸ್, e raised to 2x ಔಟ್ಸೈಡ್ ಇರ್ತೀವಿ. ಇಲ್ಲಿ ಏನಿದೆ, ಮೈನಸ್ 6 ಟೈಮ್ಸ್ ಸೈನ್ ಆಫ್ 3x ಮೈನಸ್ 9 ಟೈಮ್ಸ್ ಕಾಸ್ ಆಫ್ 3x 2 ಇಂಟು 2 ಪ್ಲಸ್ 4 ಟೈಮ್ಸ್ ಕಾಸ್ ಆಫ್ 3x 2 ಇಂಟು ಮೈನಸ್ 3 ಮೈನಸ್ 6 ಟೈಮ್ಸ್ ಸೈನ್ ಆಫ್ 3x. Its value is e raised to 2x into minus 6 times sin 3x minus 6 times minus 12 times sin of 3x minus 9 times cos 3x plus 4 times means minus 9 plus 4 is 5 times cos of 3x. This is the second order derivative of e to the power 2x into cos of 3x. The second order derivative. ಹಾಗೆ one more problem ನೋಡೋದಿದ್ರೆ, the fourth one. Find d square y upon dx square or find the second order derivative. The given function is, ಏನು ಫಂಕ್ಷನ್ಸ್ ಕೊಡ್ಬೋದು, y is equal to sin of log x ಅಂತ, sin of log x. ಇದು ನಿಮ್ಮ ಟೆಕ್ಸ್ಟಲ್ಲಿದೆ. y is equal to sin of log x. ಬೇಸ್ ಬರ್ದಿಲ್ಲ, ರಿಮೆಂಬರ್ ಬೇಸ್ is e. Here also given that y is equal to sin of log x, sin log x ಕೊಟ್ಟಿದ್ದಾರೆ to the base e. Here differentiating with respect to x, therefore you write directly dy upon dx is equal to, it is a composition function,
First function sine, second function is log. First derivative of sine with respect to log, cos of log x. ನಾವು ಓದೋದು ಹೇಗೆ ಓದ್ತೀವಿ ಅದ್ರ ಮೇಲೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ derivative of log with respect to x. What is derivative of log x with respect to x? Its value is 1 divided by x. ಇದು ಏನಾಯಿತು, cos of log x divided by x, which is in the form of u by v forms. We are using quotient rule. Therefore, again differentiating with respect to x ಮಾಡಬಹುದು, or write directly differentiating with respect to x, or write and d square y upon dx square. Formula ಗೊತ್ತು ನಮಗೆ, just recall u by v, v into derivative of u minus u into derivative of v divided by v square. Denominator ಅಲ್ಲಿ ಯಾವಾಗಲೂ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಇರುತ್ತೆ. x ಇದೆ x ಸ್ಕ್ವೇರ್. ಫಸ್ಟಿಗೆ ಡಿನಾಮಿನೇಟರ್ ಬರಿತೀವಿ ಇಂಟು ಡೆರಿವೇಟಿವ್ ಆಫ್ ದ ನ್ಯೂಮರೇಟರ್ cos with respect to log minus sine of log x, yes, into derivative of log x with respect to x, 1 divided by x, here minus sign, numerator cos of log x to the base e into derivative of x with respect to x is 1. ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ನಾವು ಏನು ಮಾಡಬೇಕೀಗ, ಸಿಂಪ್ಲಿಫೈ ಮಾಡಬೇಕು. therefore d square y upon dx square is equal to, therefore d square y upon dx square is equal to ಏನು ಬರುತ್ತೆ, ಡಿನಾಮಿನೇಟರ್ x ಸ್ಕ್ವೇರ್ ಇರುತ್ತೆ. ಇಟ್ಸ್ ಕ್ಲಿಯರ್. x x ಕ್ಯಾನ್ಸಲ್ಲು, ಮೈನಸ್ ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಸೈನ್ ಆಫ್ ಲಾಗ್ x, ಕ್ಲಿಯರ್, ಮೈನಸ್ cos of log x divided by x square. It is the second order derivative. Find d square y upon dx. These are the sufficient. Here d square y upon dx square is minus sin of log x minus cos of log x divided by x square. ಇದೇ ಪ್ರೂಫನ್ನು 5 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಸೇಮ್ ಕ್ವಶನ್ಸ್ ಹೇಗೆ ಪ್ರೂಫ್ ಬರಿಬೋದು, ಸಪೋಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಮಾಡಿದರೆ ಏನು ಬರುತ್ತೆ, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸು, ಕರೆಕ್ಟಾ, ಮೈನಸ್ ಕಾಸ್ ಆಫ್ ಲಾಗ್ ಎಕ್ಸ್. ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದು, ಎಕ್ಸ್ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದರೆ ಬರುತ್ತೆ. ವಾಟ್ ಈಸ್ ಸೈನ್ ಆಫ್ ಲಾಗ್ ಎಕ್ಸ್, ಇಟ್ಸ್ ವ್ಯಾಲ್ಯೂ ಇಸ್ ವೈ, ಅಂದರೆ ಇದೇನಾಯಿತು ಮೈನಸ್ ವೈ ಮೈನಸ್. ವಾಟ್ ಈಸ್ ಕಾಸ್ ಆಫ್ ಲಾಗ್ ಎಕ್ಸ್, ಕಾಸ್ ಆಫ್ ಲಾಗ್ ಎಕ್ಸ್ ಅಂದರೆ ಎಕ್ಸ್ ಇಂಟು ಡಿ ವೈ ಅಪಾನ್ ಡಿ ಎಕ್ಸು, ಎಕ್ಸ್ ಇಂಟು ಡಿ ವೈ ಅಪಾನ್ ಡಿ ಎಕ್ಸು. ಇದನ್ನು ಇಕ್ವೇಷನ್ಸ್ ಫಾರ್ಮ್ನಲ್ಲಿ ಬರೀತಾರೆ, ದಟ್ ಈಸ್ ಕಾಲ್ಡ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ನೆಕ್ಸ್ಟ್ ಕಲೀಲಿಕ್ಕಿದೆ ನಾವು. ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಅಪಾನ್ ಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಇದು ಒಂದು ಇಕ್ವೇಷನ್ಸ್. ದಿಸ್ ಇಕ್ವೇಷನ್ ಈಸ್ ಕಾಲ್ಡ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಬರುತ್ತೆ. ನೆಕ್ಸ್ಟು ಈ ಫಾರ್ಮ್ನಲ್ಲಿ ಏನು ಕೊಟ್ಟಿರ್ತಾರೆ, ಇಫ್ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಲಾಗ್ ಎಕ್ಸ್, then to prove that x square into d square y upon dx square plus x into dy upon dx plus y is equal to 0. In this case, here first find dy upon dx and also find d square y upon dx square. Here substitute the values left hand side, x square into these terms, here x square cancel, ಇದೆ ಎರಡು ಉಳಿತು, plus x into dy upon dx, x cancel ಆದರೆ plus cos of log x ಇರುತ್ತೆ, ಪ್ಲಸ್ y ಅಂದರೆ ಸೈನ್ ಆಫ್ ಲಾಗ್ ಎಕ್ಸು, ಮೈನಸ್ಸು ಪ್ಲಸ್ಸು ಕ್ಯಾನ್ಸಲ್ ಆಗಿ 0 ಬರುತ್ತೆ. ಆ್ಯಂಡ್ ಇಟ್ ಈಸ್ ಸ್ಯಾಟಿಸ್ಫೈ. ಇದು 5 ಮಾರ್ಕ್ ಕ್ವಶನ್. ನಾಟ್ ಆಸ್ಕ್ ಫೈಂಡ್ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಆರ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಸೆಕೆಂಡ್ ಆರ್ ಡೆರಿವೇಟಿವ್ ಆಫ್ y, ಹಾಗೇನು ಕೇಳೋದಿಲ್ಲ. ಓನ್ಲಿ ಆಸ್ಕ್ಡ್ ಇನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಫಾರ್ಮ್ಸ್ ಈಸ್ ದ 5 ಮಾರ್ಕ್ ಕ್ವಶನ್. ಒನ್ ಮೋರ್ ಪ್ರಾಬ್ಲಮ್ಸ್. Find d square y upon dx square if y is equal to a into sin x plus b into cos x. ನಿಮ್ಮ ಟೆಕ್ಸ್ಟಲ್ಲಿ ಇದೆ a into sin x plus b into cos x. Find d square y upon dx square. Here also given that the solution y is equal to a into sin x plus b into cos x ಅಂತ ಕೊಟ್ಟಿದ್ದಾರೆ.
y is equal to a into sin x plus b into cos x. Here differentiating y with respect to x, then you get therefore dy upon dx is equal to here a is constant, derivative of the sum is sum of that derivative, a into what is derivative of sin x is cos x, plus what is derivative of b into cos x, here also plus b is constant, what is derivative of cos x with respect to x, minus sin x, plus into minus minus sin x, the first order derivative. It is okay, 1 mark bantilli. Next again differentiating with respect to x, ಮತ್ತು ಪುನಃ ಡಿಫ್ರೆನ್ಸಿಯೇಟ್ ಮಾಡ್ತೀರಿ ವಿತ್ ರೆಸ್ಪೆಕ್ಟ್ ಟು ಒಂದು ಸಲ ಯೂಸ್ ಮಾಡಿದ್ದೀವಿ ಡಿಫ್ರೆನ್ಸಿಯೇಟಿಂಗ್ y with respect to x. Again differentiating with respect to x means the derivative of dy upon dx with respect to x, the notation is d square y upon dx square. It's clear? d square y upon dx square. Here also a constant, what is derivative of cos x? Minus sin x. Plus into minus minus, a is a constant. Minus b is constant. What is derivative of sin x with respect to x? Its value is cos x. It is the second order derivatives. ಇದು 2 mark question. ಇದೇ ಕ್ವಶನ್ಸ್ ಹೇಗೆ ಕೇಳ್ತಾರೆ 5 ಮಾರ್ಕ್ಸಿಗೆ ಅಥವಾ ಇನ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಫಾರ್ಮಲ್ಲಿ ಕೇಳದಿದ್ರೆ ಇದನ್ನೇ ನಾವು simplify ಮಾಡಿದರೆ d square y upon dx square is equal to, suppose in this case you can taking minus sign is common terms, minus 1 common outside, inside the bracket a into sin x plus b into cos x. Yes, but already you know that a into sin x plus b into cos x is given that its value is y. Therefore d square y upon dx square is equal to minus 1 into y means minus 1, or you write in equations forms d square y upon dx square plus y is equal to 0. ಇದು 5 mark questions. ಕೇಳೋದು ಹೇಗಿರುತ್ತೆ, if y is equal to a into sin x plus b into cos x, then to prove that d square y upon dx square plus y equal to 0. Here find d square y upon dx square, substitute the values, plus y values both plus and minus, a into sin x minus a into sin x plus b into cos x minus b into cos x cancels, you get 0. This equation is satisfies. Therefore, the given result is true. That is 5 mark questions. We discuss the 5 mark questions. Now 5 mark questions ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ the first questions actually 3 times ಕೇಳಿದ್ದಾರೆ. This is the general result. This particular case 3 problem ಇದೆ. The first one, if y is equal to a into e to the power mx plus b into e raised to nx, then prove that d square y upon dx square minus m plus n into dy upon dx plus mn into y is equal to 0. d square y upon dx square plus m in plus n minus m plus n into dy upon dx plus m into n equal y is equal to 0. ಇದನ್ನ 3 times ಕೇಳಿದ್ದಾರೆ for 5 mark questions. One of the standard solution. First ಏನು ಕೊಟ್ಟಿದ್ದಾರೆ, only 3 steps, actually 3 mark question. The given function is y is equal to a into e raised to mx plus b into e raised to nx. ಇದು ಕೊಟ್ಟಂತ ಫಂಕ್ಷನ್. Is clear? ಈಗ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಡೈರೆಕ್ಟ್ ಆಗಿ ಬರೀಬಹುದು dy upon dx is equal to, here a is constant. What is derivative of e raised to mx? First differentiating e raised to x forms with respect to x, e to the power with respect to mx ಹಾಗೆ ಇರುತ್ತೆ e to the power mx. Next derivative of mx is m. ಅದನ್ನೇ ನಾವು ಹೇಗೆ ಬರೀತೀವಿ, ಡೈರೆಕ್ಟ್ ಆಗಿ ಬರೀಬಹುದು m into e raised to mx. ಹೇಗೆ ಅಂತ ಗೊತ್ತಲ್ಲ, ಪ್ಲಸ್ b ಅನ್ನೋದು ಕಾನ್ಸ್ಟೆಂಟು, ಡಿಫ್ರೆನ್ಸಿಯೇಷನ್ ಆಫ್ e raised to nx
e to the power with respect to nx e to the power nx. Next, derivative of nx with respect to x n. Derivative of k into x is always equal to k. ಅದನ್ನು ಮತ್ತೆ ಪುನಃ ಹೇಳ್ತಾ ಇರಬೇಕು ಅಂತಿಲ್ಲ. ಡೆರಿವೇಟಿವ್ ಕೆ ಈಸ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಕೆ. ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ಬಿಕಾಸ್ ಕೆ ಈಸ್ ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ 1 ಇಂಟು ಕೆ ಈಸ್ ಕೆ. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಆ್ಯಂಡ್ ಅಗೇನ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದನ್ನೇ ನೋಟೇಷನ್ಸ್ ಬರೀತೀವಿ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಹಿಯರ್ ಆಲ್ಸೋ a constant to derivative of the sum equal to sum of the derivative. M is constant to derivative of e raised to mx e to the power with respect to mx e to the power mx. It is clear? Next, derivative of mx, m into m means m square plus b into n, because derivative of the sum is sum of the derivative, plus ಹಾಗೆ ಬರುತ್ತೆ. b constant to n constant to derivative of e raised to nx, first differentiating e to the power with respect to nx. Next, derivative of nx, its value is n into n means n square. The second order derivative is also over. This one is called the first order derivative, this one is second order derivative. But prove that ಅಂತ ಕೇಳಿದ್ದಾರೆ. You can take in proving ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ minus m plus n into dy upon dx plus m into n is the left hand side values. Proving its value is equal to right hand side. Right hand side means 0. Simplify ಮಾಡಿ ಹೇಳಬೇಕು. Here just substitute the values d square y upon dx square. d square y upon dx square ಏನಿದೆ, a into m square into e raised to mx plus b into n square into e raised to nx minus m plus n into ಬ್ರಾಕೆಟ್ ಹಾಕೊಳ್ಳಿಕ್ಕೆ ಮರಿಬಾರ್ದು dy upon dx a into m into e raised to mx plus b into n into e raised to nx plus mn into y, mn into y. What is the value of y? a into e raised to mx plus b into e raised to nx. Just substitute the values of d square y upon dx square, dy upon dx values and y values. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ a into m square e raised to mx plus b into n square e raised to nx minus multiplying m plus n using the distributive property. First m ಇಂದ ಮಲ್ಟಿಪ್ಲೈ ಮಾಡಿದರೆ minus a into m square into m e raised to mx minus b into mn into e raised to nx. Next n ಇಂದ ಮಲ್ಟಿಪ್ಲೈ ಮಾಡಿದರೆ minus a into mn into e raised to mx minus b into n square into e raised to nx. mn ಇಂದ ಮಲ್ಟಿಪ್ಲೈ ಮಾಡಿದರೆ mn into e raised to mx plus b into mn into e raised to nx. ಜಸ್ಟ್ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ಈಗ ವೆರಿಫೈ ಮಾಡ್ತೀರಿ, a into m square into e raised to mx, a into m square into ಇದು ಪ್ಲಸ್ಸು ಇದು ಮೈನಸ್ಸು, ಇದು ಪ್ಲಸ್ಸು ಇದು ಮೈನಸ್ಸು, a into ಇದು ಮೈನಸ್ಸು ಇದು ಪ್ಲಸ್ಸು, ಇದು ಮೈನಸ್ಸು ಇದು ಪ್ಲಸ್, ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ಲು. ದಿಸ್ ವ್ಯಾಲ್ಯೂ ಈಸ್ ರೈಟ್ ಹ್ಯಾಂಡ್ ಸೈಡ್. ಇದು ಸಿಂಪ್ಲೆಸ್ಟ್ ಫಾರ್ಮ್ಸ್ ಈಸ್ 5 mark questions. Carefully just differentiating dy upon dx you get 1 marks. Again differentiating with respect to x the second marks. Just substitute the values 1 marks. Simplifications 1 marks. Proving the results 1 marks. Left hand side is equal to right hand side. The same case asked in 3 types problems here. A and m and n are particular case. Then to prove that in ಕೇಳಿದರೆ 2 times e raised to 3x plus 3 times e raised to 2x. Then to prove that ಇದೇ ಪ್ರಾಬ್ಲಮ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ, d square y upon dx square, it is depends on only mn, m plus n, 3 plus 2, its value is minus 5 times dy upon dx, m into n, 2 into 3, 6 times ಅಂತ. ಇದನ್ನು 2 ಸಲ ಕೇಳಿದ್ದಾರೆ. If y is equal to 2 times e raised to 3x plus 3 times e raised to 2x, then to prove that d square y upon dx square minus 5 times dy upon dx plus 6 times y equal to 0.
ಯಾವುದೇ ಪ್ರಾಬ್ಲಮ್ ಇರಲಿ a into e raised to mx plus b into e raised to nx, the result is always holds good. d square y upon dx square minus m plus n into dy upon dx plus m into n into y is equal to 0. Clear? Here also the first functions 2 times e raised to 3x plus 3 times e raised to 2x, it is given. Then find dy upon dx, very simple results. 2 into 3 is 6 times e raised to 3x, 2 into 3 is 6 times e raised to 2x. Again differentiating with respect to x, very simple. 3 into 6 means 18 times e raised to 3x plus 6 into 2 means 12 times e raised to 2x. First order derivative, second order derivative, and substitute the values. Its value is equal to in barutte, its value is minus 5 and m into n means 6, it is the left hand side values. Its value is 18 times e raised to 3x plus 12 times e raised to 2x, correct? Minus 5 into bracket, presentation is very clear agirbeku. dy upon dx 6 times e raised to 3x plus 6 times e raised to 2x plus 6 into y, y means 2 times e raised to 3x plus 3 times e raised to 2x. Simplify, 18 times e raised to 3x plus 12 times e raised to 2x minus 5 into 6, 30 times e raised to 3x minus 30 times e raised to 2x plus 6 into 2, 12 times e raised to 3x, 6 into 3 plus 18 times e raised to 2x. Simplify, 18 plus 12 e raised to 3x is common, 30 times e raised to 3x. 12 plus 18 again e raised to 2x is common, 30 times e raised to 2x minus 30 times e raised to 3x minus 30 times e raised to 2x plus 30 times minus 30 times plus 30 times minus 30 times, its value is 0, right hand side. Is clear? Idr values ella cancel agi 0 barutte, that is the right hand side values, that value is 0. This is the right hand side values anta baribodu. Idu 5 mark question. 500 into e to the power 7x, 800 into e to the power minus 7x, the same formula. Plus 7 minus 7, its value is 0 ಆಗಿರುತ್ತೆ, minus 49 times y ಅಂತ ಬರುತ್ತೆ ರಿಸಲ್ಟ್ಸ್. ಏನು ಕೊಟ್ಟಿದ್ರದು 500 times e to the power 7x, 800 times e to the power minus 7x. ರಿಸಲ್ಟ್ ಏನು ಹೇಳಿ, d square y upon dx square plus 7 minus 7, sorry 7x minus 7, 0 ಬರುತ್ತೆ, ಈ ಟರ್ಮ್ಸ್ absent ಆಗಿಬಿಡುತ್ತೆ. 7 into 7 minus 7 minus 49y. It's clear? Or d square y upon dx square is equal to 49. The method is same. Idu first type problem. ಹಾಗೆ ಇನ್ನೊಂದು ಪ್ರಾಬ್ಲಮ್ಸ್ ಬರುತ್ತೆ. Very simple problem. So, if y is equal to examples, if y is equal to 4 times 3 times cos of log x plus 4 times sin of log x, ಇದನ್ನು ಅಷ್ಟೇ 3 times ಕೇಳಿದ್ದಾರೆ. Then prove that x square into d square y upon dx square plus x into dy upon dx plus y equal to 0. If y is equal to 3 times cos of log x plus 4 times sin of log x, then to prove that d square x square into d square y upon dx square plus x into dy upon dx plus y equal to 0. The proof very simple here. Given that y is equal to 3 times cos of log x plus 4 times sin of log x, ಇದನ್ನು ಕೊಟ್ಟಿದ್ದಾರೆ. ನಾವು ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy upon dx ಅನ್ನು ಮಾಡಿದರೆ ಏನು ಬರುತ್ತೆ, 3 ಅನ್ನೋದು ಕಾನ್ಸ್ಟೆಂಟು,
cos of log x. So, compositions cos with respect to log minus sin of log x. It is clear? Next, derivative of log x 1 divided by x plus 4 another constant 2. Sin with respect to log x cos of log x. Derivative of log x 1 divided by x. Either write this value is equal to minus 3 times sin of log x plus 4 times cos of log x divided by x, u divided by v forms. Then find d square y upon dx square anta ಕಂಡುಹಿಡಿಯಬಹುದು. u by v ಮೆಥಡ್ ನಲ್ಲಿ ಡಿಫರೆನ್ಷಿಯೇಟ್ ಮಾಡಬಹುದು. ಇಲ್ಲ ಯು ಗೆಟ್ ದಿಸ್ ರಿಸಲ್ಟ್ ಡೈರೆಕ್ಟ್ ಆಗಿ ಬರೀಬಹುದು ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್. u by v is rewrite into u into v forms. Just cross multiplications ಮಾಡಿದ್ರೆ ಹೇಗೆ ಬರೀಬಹುದು, or write u by v forms differentiating. Next, take the left hand side, substitute the values, you get exactly 0. All terms are cancelled. ಆಗ ಆಲ್ರೆಡಿ ನಾನು ಪ್ರೂವ್ ಮಾಡಿದ್ದೀನಿ log of cos of log x ಅನ್ನು. The same ಮೆಥಡ್ ನಲ್ಲಿ ಬರ್ದಾಗ, or you can write cross multiplication ಮಾಡಿದ್ರೆ ಈಸಿ ಆದ ಸ್ಟೆಪ್ಸ್ ಆಗುತ್ತೆ. x into dy upon dx is equal to minus 3 times sin of log x. It means multiplying each terms by x. Here x cancel, or you say that cross multiplications plus 4 times log of cos of log x. ಇದು ಬರಿಬೇಕಾಗಿಲ್ಲ, multiplying each terms by x ಅಂತ ಬರಿಬಹುದು. Just multiplying x, here x cancel, here x cancel. Here write, this one is implicit forms, you write again, ಇದು ಬರೀಲೇಬೇಕು. Again differentiating with respect to x. Here write differentiating with respect to x. Already you differentiating, therefore write again differentiating with respect to x. ಇಲ್ಲೇನಿದೆ x into dy upon dx, u into v forms. First function x, second functions dy upon dx. First function ಹಾಗೆ ಇರುತ್ತೆ. What is derivative of dy upon dx with respect to x? ಅದನ್ನು d square y upon dx square ಅಂತ ಬರೀತೀವಿ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಯಾವುದು? dy upon dx. dy upon dx ಅನ್ನು ಹಾಗೆ ಇಡ್ತೀವಿ. dy upon dx. Derivative of x with respect to x, 1 into x means 1 is equal to left hand side over. Right hand side minus 3 times sin of log x, minus 3 ಅನ್ನೋದು ಕಾನ್ಸ್ಟೆಂಟ್. sin with respect to log cos of log x. Next, derivative of log x with respect to x 1 by x plus 4 another constant. Cos with respect to log x, cos means minus sin of log x. Next, derivative of log x with respect to x is 1 by x. These steps you get 1 marks. Just cross multiplication simplify ಮಾಡಿದ್ದಕ್ಕೆ 1 marks. Left hand derivative is 1 marks, right hand derivative is 1 marks. Next ಏನು ಮಾಡ್ತೀವಿ? In right hand side taking LCM and take the cross multiplications, or multiplying each terms by x. x ಇಂದ multiply ಮಾಡಿದ್ರೆ x into x square, it implies multiplying each terms by x square into d square y upon dx square plus x into dy upon dx is equal to, here multiplying x cancel, you get minus 3 times cos of log x minus 4 times x cancel ಆಗುತ್ತೆ, sin of log x ಬರುತ್ತೆ. ಕ್ಲಿಯರ್? ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಮೈನಸ್ ಕಾಮನ್ ಟರ್ಮ್ಸು, ಯು ಕ್ಯಾನ್ ಟೇಕಿಂಗ್ ಔಟ್ಸೈಡ್ minus 1, 3 times cos of log x plus 4 times sin of log x. But given that 3 times cos of log x plus 4 times sin of log x means y. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ minus 1 into y means minus y, or rewrite this equation x square into d square y upon dx square plus x into dy upon dx plus y is equal to 0. ಇದು ಸ್ಟ್ಯಾಂಡರ್ಡ್ proving the result. Hence the result is true. ನಾವು ಡೈರೆಕ್ಟ್ ಆಗಿಯೂ ಬರೀಬಹುದು, it is possible. Otherwise separately find dy upon dx and d square y upon dx square. Next substitute the values on left hand side, you get the right hand side values. Here quotient rule, the steps are 2 steps or more.
ಅದಕ್ಕೇನು ಮಾಡೋದು, ಸಿಂಪ್ಲಿಫೈ ಮಾಡಲಿಕ್ಕೆ ಸಾಧ್ಯ ಆದರೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಯು ಇಂಟು ವಿ ಈಸ್ ವೆರಿ ಈಸಿ ಆಗುತ್ತೆ. ಅಗೇನ್ ಸಿಂಪ್ಲಿಫೈ ಮಾಡಿದಾಗ ರಿಸಲ್ಟ್ಸ್ ಬರುತ್ತೆ. ಕೆಲವು ಕೇಸ್ ಬರೋದಿಲ್ಲ, ಆಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು. ಇನ್ನೂ ಕೆಲವು ಪ್ರಾಬ್ಲಮನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.